ಈ ಹಿಂದೆ ಬಿಜೆಪಿ ಸರ್ಕಾರ ಇದ್ದಂಥ ಸಂದರ್ಭದಲ್ಲಿ ಗುತ್ತಿಗೆದಾರರ ಸಂಘದವರು ಗಂಭೀರವಾದಂಥ ಆರೋಪಗಳನ್ನು ಮಾಡಿದರು. ಕಾಂಗ್ರೆಸ್ಗೆ ಆ ಒಂದು ವೇಳೆಯಲ್ಲಿ ಚುನಾವಣೆಗಿಂತ ಮುಂಚೆ ದೊಡ್ಡ ಅಸ್ತ್ರ ಸಿಕ್ಕಿದ್ದು ಇದೇ ಕಮಿಷನ್ ದಂಧೆ. 40% ಕಮಿಷನ್, PCM ಅಭಿಯಾನವನ್ನು ಮಾಡಿ ದೊಡ್ಡ ಮಟ್ಟದ ಗೆಲುವು ಕೂಡ ಕಾಂಗ್ರೆಸ್ ತೆಗೆದುಕೊಳ್ತು. ಬಟ್ ಈಗ ಕಾಂಗ್ರೆಸ್ ಸರ್ಕಾರಕ್ಕೂ ಕೂಡ ಅದೇ ರೀತಿ ಕಳಂಕ, ಅಂದರೆ ಆರೋಪ. 32,000 ಕೋಟಿ ಗುತ್ತಿಗೆ ಬಾಕಿಯನ್ನು ಉಳಿಸ್ಕೊಂಡಿರೋದು ಈ ಹಿಂದಿನ ಸರ್ಕಾರ ಮತ್ತು ಈಗ ಇರುವಂತಹ ಕಾಂಗ್ರೆಸ್ ಸರ್ಕಾರ ಸೇರಿ 32,000 ಕೋಟಿ. ಹಾಗಾಗಿ ನಮಗೆ ಆದಷ್ಟು ಬೇಗ ಬಾಕಿ ಚುಕ್ತಾ ಮಾಡಿ ಅಂತ ಮುಖ್ಯಮಂತ್ರಿಗಳ ಮುಂದೆ ಅವರು ಮನವಿಯನ್ನು ಮಾಡಿಕೊಂಡಿದ್ದಾರೆ ಗುತ್ತಿಗೆದಾರರು. ಬಟ್ ನೋಡಿ, ಅಧಿಕಾರಿಗಳ ಮೇಲೆ ಸಾಕಷ್ಟು ಗಂಭೀರ ಆಪಾದನೆಗಳಿದ್ದಾವೆ. ಪ್ರತ್ಯೇಕವಾಗಿ ಇಲ್ಲಿ ಶಾಸಕರು, ಸಚಿವರ ಮೇಲೆ ನೇರವಾಗಿ ಆರೋಪಗಳು ಕೇಳಿ ಬಂದಿಲ್ಲ, ಅಧಿಕಾರಿಗಳ ಮೇಲೆ. ಹಾಗಾಗಿನೇ ಮುಖ್ಯಮಂತ್ರಿಗಳು ಹೇಳಿದ್ದಾರೆ, ಸಾಧ್ಯವಾದಷ್ಟು ಏಪ್ರಿಲ್ನಲ್ಲೇ ನಾವು ಚುಕ್ತಾ ಮಾಡ್ತೀವಿ ಅಂತೇಳಿ. ನೀವು ಕಮಿಷನ್ ಕೊಡೋದು ನಿಲ್ಲಿಸಿ. ಯಾರಾದರೂ ಅಧಿಕಾರಿ ಲಂಚ ಕೇಳ್ತಾನ, ಕೊಡಬೇಡಿ. ಲಂಚ ಕೊಡೋದು ತಪ್ಪು, ಇಸ್ಕೊಳ್ಳೋದು ತಪ್ಪು. ಹಾಗಾಗಿ ಅದಕ್ಕೆ ಕೈ ಹಾಕಬೇಡಿ ಅಂತ ಮುಖ್ಯಮಂತ್ರಿಗಳು ಬಹಳ ಖಡಕ್ಕಾಗಿ ಸೂಚನೆಯನ್ನು ಕೊಟ್ಟಿದ್ದಾರೆ. ನೋಡಿ, ಗುತ್ತಿಗೆದಾರರು ಈ ಹಿಂದೆನೂ ಕೂಡ BJP ಸರ್ಕಾರ ಇದ್ದಾಗ ಸಾಕಷ್ಟು ಕಷ್ಟಗಳನ್ನು ಅನುಭವಿಸಿದರು. ಕೆಂಪಣ್ಣ ಇದ್ರಲ್ವ, ತೀರ್ಹೋದ್ರು ಅವರು, ಸಾಕಷ್ಟು ಆರೋಪಗಳನ್ನು ಮಾಡಿದರು. ಸಾಕ್ಷಿ ಸಮೇತವಾಗಿ ಒಂದು ಲಿಸ್ಟೇ ಬಿಡುಗಡೆ ಮಾಡಿದರು. ಈ ಸಚಿವರಿಗೆ ಇಷ್ಟು ಪರ್ಸೆಂಟ್, ಶಾಸಕನಿಗೆ ಇಷ್ಟು ಪರ್ಸೆಂಟ್, ಅಧಿಕಾರಿಗೆ ಇಷ್ಟು ಪರ್ಸೆಂಟ್, ಪ್ಯೂನಿಗೆ ಇಷ್ಟು ಪರ್ಸೆಂಟ್, ಎಲ್ರಿಗೂ ಲಂಚ ಲಂಚ ಲಂಚ. ಅವನು ಹೆಂಡತಿ ತಾಳಿ ಮಾರಿರ್ತಾನೆ, ಮನೆ ಮಾರಿರ್ತಾನೆ, ಜಮೀನು ಮಾರಿರ್ತಾನೆ, ಸೈಟ್ ಮಾರಿರ್ತಾನೆ, ಸರ್ಕಾರದ ಕೆಲಸ ಮಾಡಿಸ್ಬೇಕು ಅಂತೇಳಿ ಏನೋ ಒಂದಿಷ್ಟು ಸ್ವಲ್ಪ ಹಣ ಉಳಿಸ್ಬೋದು ಅಂಥೇಳಿ. ಬಟ್ ಈಗ ಸಿದ್ದರಾಮಯ್ಯನವರು ಭರವಸೆಯನ್ನು ಕೊಟ್ಟಿದ್ದಾರೆ, ಏಪ್ರಿಲ್ ಸಾಧ್ಯವಾದಷ್ಟು ಚುಕ್ತಾ ಮಾಡ್ತೀವಿ ಅಂತ.